ಆತ ವೀಕೆಂಡ್ ಅಂತ ಫ್ಯಾಮಿಲಿ ಜೊತೆ ಟೂರ್ ಹೋಗಿದ್ದ. ಹೆಂಡತಿ ಮಗು ಜೊತೆ ಆರಾಮಾಗಿದ್ದವನ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಮಾಯವಾಗಿತ್ತು. ಪ್ರಕೃತಿಯ ಮಡಿಲಿಗೆ ಇಡೀ ಕುಟುಂಬ ಮನಸೋತಿತ್ತು. ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿದ್ರು. ಕಾನನದ ಮಧ್ಯೆ ವಾರಾಂತ್ಯವನ್ನ ಎಂಜಾಯ್ ಮಾಡ್ತಿದ್ರು. ಖುಷಿಯಲ್ಲಿರುವಾಗಲೇ ಕುಟುಂಬಕ್ಕೆ ಶಾಕ್ ಆದಿತ್ತು. ಬಂಡೀಪುರದಲ್ಲಿ ದಂಪತಿ ಮತ್ತು ಮಗನ ಕಿಡ್ನಾಪ್. ಹೊಂಚು ಹಾಕಿ ಮೂವರನ್ನ ಅಪಹರಿಸಿದ ಗ್ಯಾಂಗ್ ಅರೆಸ್ಟ್. ಈ ಸಿಸಿಟಿವಿ ದೃಶ್ಯಗಳನ್ನೊಮ್ಮೆ ನೋಡಿ. ಕಳ್ಳ ಬೆಕ್ಕಿನಂತೆ ಎಂಟ್ರಿ ಕೊಡ್ತಾರೆ. ಅತ್ತಿಂದಿತ್ತ ನೋಡಿ ಹೊಂಚು ಹಾಕ್ತಾರೆ. ಟೈಮ್ ನೋಡಿ ದಂಪತಿಯನ್ನ ಕಿಡ್ನಾಪ್ ಮಾಡೇ ಬಿಡ್ತಾರೆ. ಆಗಿದ್ದೇನೆಂದ್ರೆ, ಫೋಟೋದಲ್ಲಿರೋ ಇವರು ಬೆಂಗಳೂರು ಮೂಲದ ನಿಶಾಂತ್ ಮತ್ತು ಚಂದನ್ ದಂಪತಿ. ಮೊನ್ನೆ ಅಂದ್ರೆ ಭಾನುವಾರ ಪುತ್ರನ ಜೊತೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಬಂಡೀಪುರದ ಕಂಟ್ರಿ ಕ್ಲಬ್ಗೆ ಬಂದಿದ್ರು. ಜಾಲಿಯಾಗಿ ಕಾಡಿನಲ್ಲಿ ಕಾಲ ಕಳೆದಿದ್ರು. ನಿನ್ನೆ ಪುತ್ರನಿಗೆ ಹುಷಾರಿಲ್ಲ ಅಂತ ರೆಸಾರ್ಟ್ನಿಂದ ದಂಪತಿ ಹೊರ ಬಂದಿದ್ದಾರೆ. ಇವರು ಬರೋದನ್ನೇ ಕಾಯ್ತಿದ್ದ ಎರಡು ಗ್ಯಾಂಗ್ ಏಕಾಏಕಿ ಕಾರನ್ನ ಅಡ್ಡಗಟ್ಟಿ ಗ್ಲಾಸ್ ಒಡೆದು ಮೂವರನ್ನ ಕಿಡ್ನಾಪ್ ಮಾಡಿದ್ರು. ಒಂದು ಮಗು ಗಂಡ ಹೆಂಡತಿಬ್ರು ನಡ್ಕೊಂಡು ಬರ್ತಾ ಇದ್ರು. ಒಂದು 3 ಕಾರಲ್ಲಿ ಬಂದು 3 ಮಕ್ಕಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ರಾತ್ರಿ 8 ಗಂಟೆಲಿ ಹೇಳಿದ್ರು ನಮ್ಮ ಯಜಮಾನ್ರು. ಹಣಕಾಸಿನ ವ್ಯವಹಾರದಿಂದಲೇ ಅಪಹರಣ. ನಿಶಾಂತ್ ಕಿಡ್ನಾಪ್ಗೆ ಹಣಕಾಸಿನ ವ್ಯವಹಾರವೇ ಕಾರಣವಂತೆ. ಪುನೀತ್ ಎಂಬಾತನ ಬಳಿ ನಿಶಾಂತ್ 10 ಲಕ್ಷ ಸಾಲ ಪಡೆದಿದ್ದಂತೆ. ಹಣ ವಾಪಸ್ ಕೊಡದಿದ್ದಕ್ಕೆ ಕಿಡ್ನಾಪ್ ಮಾಡಿಸಿದ್ದಾನೆ. ಪ್ರಕರಣವನ್ನ ಸವಾಲಾಗಿ ತೆಗೆದುಕೊಂಡಿದ್ದ ಗುಂಡ್ಲುಪೇಟೆ ಪೊಲೀಸರು 24 ಗಂಟೆಗಳಲ್ಲೇ ಮಲ್ಲಿಕಾರ್ಜುನ್, ಈರಣ್ಣ, ಸಿದ್ದರಾಮಯ್ಯ ಮತ್ತು ವಿಶ್ವನಾಥ್ ಅನ್ನೋ 4ರನ್ನ ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆ ಹೊನ್ನಹಳ್ಳಿಯ ತೋಟದ ಮನೆಯಲ್ಲಿ ಇರಿಸಿದ್ದ ನಿಶಾಂತ್ ಕುಟುಂಬವನ್ನ ರಕ್ಷಿಸಿದ್ದಾರೆ. ನಿಶಾಂತ್ ಮತ್ತು ಆತನ ಪತ್ನಿ ಚಂದನ ಹಾಗೂ ಅವರ 7.5 ವರ್ಷದ ಮಗುವನ್ನು ಈಗ ಸೆಕ್ಯೂರ್ ಮಾಡಿದ್ದೀವಿ, ಅಂದರೆ ಅವರನ್ನು ರಕ್ಷಣೆ ಮಾಡಲಾಗಿದೆ. ಈ ಅಪಹರಣದಲ್ಲಿ ಪಾಲುದಾರರಾಗಿರ್ತಕ್ಕಂಥ 4 ಜನರನ್ನ ಈಗ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಅಪಹರಣಕ್ಕೆ ಒಳಗಾಗಿದ್ದ ನಿಶಾಂತ್ ಬಿಬಿಎಂಪಿ ನೌಕರ ಅಂತ ಹೇಳಿ ನಕಲಿ ಐಡಿ ನೀಡಿ ರೂಮ್ ಬುಕ್ ಮಾಡಿರೋದು ಬಯಲಾಗಿದೆ. ಈ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪೊಲೀಸರ ಕ್ಷಿಪ್ರ ತನಿಖೆಯಿಂದ ಅಪಹರಣಗೊಂಡಿದ್ದ 3 ಸೇಫ್ ಆಗಿದ್ದಾರೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.